ಇನ್ನಷ್ಟು ಜನ ಇದ್ದಾರೆ ಇಲ್ಲಿ. ಯಾಕೆ ಈ ವ್ಯಕ್ತಿಗಳನ್ನು ದೂರ ಮಾಡೋಕ್ಕೆ ಸಾಧ್ಯ ಇಲ್ವಾ? ಯಾಕೆ ನಿಮ್ಮ ಹತ್ರ ಪೊಲೀಸ್ನವರು ಮಾಡುವಂತ ಕೆಲಸ ಇವತ್ತು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಪ್ಪ ಯುವಕ ಮಿತ್ರ ತನ್ನ ಜೀವದ ಹಂಗನ್ನು ತಂದು ಪುನೀತ್ ಕೆರಳಿ ಅವರು ಮಾಡ್ತಾ ಇದ್ದಾರೆ, ಅವರ ತಂಡದವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ನಿಲ್ಬೇಕಾದದ್ದು ನಮ್ಮ ಕರ್ತವ್ಯ ತಾನೆ. ಪುನೀತ್ ಕೆರಳಿ ಅವರು ಬಾಂಗ್ಲಾದೇಶಿಗರನ್ನಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಅದಕ್ಕೆ ಕೋರ್ಟು ನೇರವಾಗಿ ಕೇಳುತ್ತೆ, ಗೌರವಾರ್ಥ ನ್ಯಾಯಯುತವಾದ ಮಾತನ್ನು ಕೇಳ್ತದೆ. ನೀವು ಮಾಡುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ಯಾಕೆ ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಂತ ನ್ಯಾಯಾಲಯ ಕೇಳ್ತದೆ. ಇದು ನಮ್ಮೆಲ್ಲರ ಕರ್ತವ್ಯ. ಕೇವಲ ಒಬ್ಬ ಪುನೀತ್ ಕೆರಳಿ ಅವರಾಗ್ಲಿ ಮುಂದೆ ಇರುವಂತ ರಾಷ್ಟ್ರಭಕ್ತರ ಕೆಲಸ ಅಲ್ಲ, ನಮ್ಮೆಲ್ಲರ ಕೆಲಸ. ಇವತ್ತು 200 ರೂಪಾಯಿಗೆ 300 ರೂಪಾಯಿಗೆ ಕೆಲಸಕ್ಕೆ ಬರ್ಬೋದು, ಆದ್ರೆ ನಾಳೆ ಒಂದಿನ ನಮ್ಮ ದೇಶಕ್ಕೆ ಆಪತ್ತನ್ನು ತರುವವರು ಅವರೇ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ದೇಶದ ಬಗ್ಗೆ ಚಿಂತನೆಗೆ ನನಗೂ ಒಂದು ಹೃದಯ ಮುಡಿತಾ ಇದೆ. ಈಗಾಗಲೇ ಹಲವಾರು ಬಾರಿ ಹಲವಾರು ಗೌರವಾನ್ವಿತರು ಮಾತಾಡಕ್ಕಿದ್ದಾರೆ. ಎಲ್ಲದಕ್ಕೆ ಮಿಗಿಲಾಗಿ ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅಣ್ಣನವರಿದ್ದಾರೆ. ಅವರ ಮಾತನ್ನು ಕೇಳಬೇಕಂತ ಇವತ್ತು ನಾವು ವೇದಿಕೆಯಲ್ಲಿ ಕಾಯ್ತಾ ಇದ್ದೇವೆ. ಬಂದಂತ ಎಲ್ಲ ರಾಷ್ಟ್ರಭಕ್ತರಿಗೆ ನಿಮ್ ಜೊತೆ ನಾನಿದ್ದೇನೆ. ಪುನೀತ್ ಕೆರಳಿ ಅವರ ಎಲ್ಲ ಹೋರಾಟದಲ್ಲಿ, ಅದು ಗೋರಕ್ಷಣೆ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಎಲ್ಲದಲ್ಲಿ ನಾನಿರ್ತೇನೆ. ಪುನೀತ್ ಕೆರಳಿ ಅವರನ್ನು ಎಲ್ಲಿ ನೋಡ್ಬೋದು ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ಬೋದು, ಇಲ್ಲ ಜೈಲಲ್ಲಿ ನೋಡ್ಬೋದು. ಅಂತ ಪರಿಸ್ಥಿತಿ ಪುನೀತ್ ಕೆರಳಿ ಅವರಿಗೆ ಬಂದಿದೆ. ಯಾರಿಗೋಸ್ಕರ ಈ ಕೆಲಸ ಮಾಡ್ತಾರೆ? ದೇಶದ ರಕ್ಷಣೆಗೋಸ್ಕರ ಮಾಡ್ತಾರೆ, ಆ ಗೋಮಾತೆಯನ್ನು ರಕ್ಷಣೆಗೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪುನೀತ್ ಕೆರಳಿ ಅವರ ಜೊತೆ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಅವರ ಮನೆಯಲ್ಲಿ ಅವರ ತಮ್ಮನ ಮದುವೆಗೂ ಬೀಳದಂತ ಕಾನೂನು ಇವತ್ತು ಪುನೀತ್ ಕೆರಳಿ ಅವರ ಸುತ್ತ ಇದೆ. ಈ ಕೆಲಸಕ್ಕೆ ಪುನೀತ್ ಅವರೇ ನಿಮ್ ಜೊತೆ ನಾವು ನಿರಂತರವಾಗಿರ್ತೇನೆ ಅಂತ ಈ ವೇದಿಕೆಗೆ ಬರೋಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮ್ಗೆಲ್ಲರಿಗೂ ನನ್ನ ಶಿರಸ್ವಾಗತಿ ನಮಸ್ಕಾರ, ಧನ್ಯವಾದಗಳು. ಇನ್ನಷ್ಟು ಜನ ಇದ್ದಾರೆ ಇಲ್ಲಿ. ಯಾಕೆ ಈ ವ್ಯಕ್ತಿಗಳನ್ನು ದೂರ ಮಾಡೋಕ್ಕೆ ಸಾಧ್ಯ ಇಲ್ವಾ? ಯಾಕೆ ನಿಮ್ಮ ಹತ್ರ ಪೊಲೀಸ್ನವರು ಮಾಡುವಂತ ಕೆಲಸ ಇವತ್ತು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಪ್ಪ ಯುವಕ ಮಿತ್ರ ತನ್ನ ಜೀವದ ಹಂಗನ್ನು ತಂದು ಪುನೀತ್ ಕೆರಳಿ ಅವರು ಮಾಡ್ತಾ ಇದ್ದಾರೆ, ಅವರ ತಂಡದವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ನಿಲ್ಬೇಕಾದದ್ದು ನಮ್ಮ ಕರ್ತವ್ಯ ತಾನೆ. ಪುನೀತ್ ಕೆರಳಿ ಅವರು ಬಾಂಗ್ಲಾದೇಶಿಗರನ್ನಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಅದಕ್ಕೆ ಕೋರ್ಟು ನೇರವಾಗಿ ಕೇಳುತ್ತೆ, ಗೌರವಾರ್ಥ ನ್ಯಾಯಯುತವಾದ ಮಾತನ್ನು ಕೇಳ್ತದೆ. ನೀವು ಮಾಡುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ಯಾಕೆ ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಂತ ನ್ಯಾಯಾಲಯ ಕೇಳ್ತದೆ. ಇದು ನಮ್ಮೆಲ್ಲರ ಕರ್ತವ್ಯ. ಕೇವಲ ಒಬ್ಬ ಪುನೀತ್ ಕೆರಳಿ ಅವರಾಗ್ಲಿ ಮುಂದೆ ಇರುವಂತ ರಾಷ್ಟ್ರಭಕ್ತರ ಕೆಲಸ ಅಲ್ಲ, ನಮ್ಮೆಲ್ಲರ ಕೆಲಸ. ಇವತ್ತು 200 ರೂಪಾಯಿಗೆ 300 ರೂಪಾಯಿಗೆ ಕೆಲಸಕ್ಕೆ ಬರ್ಬೋದು, ಆದ್ರೆ ನಾಳೆ ಒಂದಿನ ನಮ್ಮ ದೇಶಕ್ಕೆ ಆಪತ್ತನ್ನು ತರುವವರು ಅವರೇ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ದೇಶದ ಬಗ್ಗೆ ಚಿಂತನೆಗೆ ನನಗೂ ಒಂದು ಹೃದಯ ಮುಡಿತಾ ಇದೆ. ಈಗಾಗಲೇ ಹಲವಾರು ಬಾರಿ ಹಲವಾರು ಗೌರವಾನ್ವಿತರು ಮಾತಾಡಕ್ಕಿದ್ದಾರೆ. ಎಲ್ಲದಕ್ಕೆ ಮಿಗಿಲಾಗಿ ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅಣ್ಣನವರಿದ್ದಾರೆ. ಅವರ ಮಾತನ್ನು ಕೇಳಬೇಕಂತ ಇವತ್ತು ನಾವು ವೇದಿಕೆಯಲ್ಲಿ ಕಾಯ್ತಾ ಇದ್ದೇವೆ. ಬಂದಂತ ಎಲ್ಲ ರಾಷ್ಟ್ರಭಕ್ತರಿಗೆ ನಿಮ್ ಜೊತೆ ನಾನಿದ್ದೇನೆ. ಪುನೀತ್ ಕೆರಳಿ ಅವರ ಎಲ್ಲ ಹೋರಾಟದಲ್ಲಿ, ಅದು ಗೋರಕ್ಷಣೆ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಎಲ್ಲದಲ್ಲಿ ನಾನಿರ್ತೇನೆ. ಪುನೀತ್ ಕೆರಳಿ ಅವರನ್ನು ಎಲ್ಲಿ ನೋಡ್ಬೋದು ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ಬೋದು, ಇಲ್ಲ ಜೈಲಲ್ಲಿ ನೋಡ್ಬೋದು. ಅಂತ ಪರಿಸ್ಥಿತಿ ಪುನೀತ್ ಕೆರಳಿ ಅವರಿಗೆ ಬಂದಿದೆ. ಯಾರಿಗೋಸ್ಕರ ಈ ಕೆಲಸ ಮಾಡ್ತಾರೆ? ದೇಶದ ರಕ್ಷಣೆಗೋಸ್ಕರ ಮಾಡ್ತಾರೆ, ಆ ಗೋಮಾತೆಯನ್ನು ರಕ್ಷಣೆಗೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪುನೀತ್ ಕೆರಳಿ ಅವರ ಜೊತೆ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಅವರ ಮನೆಯಲ್ಲಿ ಅವರ ತಮ್ಮನ ಮದುವೆಗೂ ಬೀಳದಂತ ಕಾನೂನು ಇವತ್ತು ಪುನೀತ್ ಕೆರಳಿ ಅವರ ಸುತ್ತ ಇದೆ. ಈ ಕೆಲಸಕ್ಕೆ ಪುನೀತ್ ಅವರೇ ನಿಮ್ ಜೊತೆ ನಾವು ನಿರಂತರವಾಗಿರ್ತೇನೆ ಅಂತ ಈ